ಆಘಾತ ಆದಮೇಲೆ ಜನ್ಮದ ಜೋಡಿ. ಜನ್ಮದ ಜೋಡಿನಲ್ಲಿ ನಮ್ಮ ಕರಿಬಸಣ್ಣವರ ತಾಯಿ ಎಲ್ಲರೂ ತುಂಬಾ ಜನ ಬೈಕೊಂಡ್ರು ಅಂತ ಕಾಣತ್ತಲ್ಲ ನಿಮ್ಗೆ ಆ ಪಿಕ್ಚರ್? ಇಲ್ಲ, ತೀರ್ಥಹಳ್ಳಿಗೆ ಹೋದಾಗ ಒಬ್ರು ಹೇಳಿದ್ದೇನು ಅಂತಂದ್ರೆ, ಕರೆಕ್ಟಾಗಿತ್ತು ನಿಮ್ಮ ಪಾತ್ರ. ಆ ಜನಾಂಗ ಏನಿದಾರಲ್ಲ ಸವಿತಾ ಸಮಾಜದವ್ರಿಗೆ ಅದೇ ತರ ಇತ್ತು ನಿಮ್ಮಿಬ್ರದು ಅಂತಂದ್ರು. ಏನ್ ಅದ್ಭುತವಾಗಿ ಮಾಡಿದ್ರು ಪಿಕ್ಚರ್ ಅಲ್ಲಿ. ಮತ್ತೆ ಆ ಹುಡುಗಿನೂ ಹಾಗೇನೆ ಎಲ್ಲರ ಜೊತೆಗೂ ಹಾಗೆ ಹೊಂದ್ಕೊಳ್ಳೋದು. ಭಾಷೆ ಒಂದು ಇರ್ಲಿಲ್ಲದೆ ಹೋದ್ರುವೆ ತುಂಬಾ ನಾವೆಲ್ಲ ಒಟ್ಟೊಟ್ಟಿಗೆನೆ ಇರ್ತಾ ಇದ್ವಲ್ಲ, ಅದು ಮಾಡಿದ ರೀತಿನೂ ಎಷ್ಟು ಚೆನ್ನಾಗಿತ್ತು. ಎಲ್ಲ ನಿಮ್ಗೆ ಒಂದು ಕೊರಗಿದೆ ಅಂತ ಕೇಳ್ಪಟ್ಟೆ ನಾನು, ಅಣ್ಣವ್ರ ಜೊತೆ ಅಭಿನಯಿಸಿಲ್ಲ ಅನ್ನೋ ಕೊರಗು. ಇದ್ರೊಳಗೆ ಮಾಡ್ಬೇಕಾಗಿತ್ತು ಯಾವುದು, ನೂರೊಂದು ನೆನಪು. ಹ್ಯಾಟ್ಸ್ ಆಫ್ ನಿಮ್ಮ ಹ್ಯುಮ್ಯಾನಿಟಿಗೆ. ನಾನು ಮರ್ತಿಲ್ಲ ಯಾವುದು ಅದು. ಥ್ಯಾಂಕ್ ಯು. ನೀವು ಅಷ್ಟು ಕಾಳಜಿ ತೋರಿಸಿದ್ರಿ ನೀವು ಅದನ್ನ. ಏನು ಮಾಡೋದು ಮನುಷ್ಯ, ನಾವೇ ಇನ್ನೊಬ್ಬರು ಶೂನಲ್ಲಿ ಇಟ್ಟಾಗಲೇ ನಮ್ಮ ಇದು ಕಷ್ಟ ಏನಂತ ಗೊತ್ತಾ. ನಾವು ಆ ಕಷ್ಟದಲ್ಲಿ ನಮ್ಮನ್ನು ನಾವು ಇಟ್ಕೊಂಡಾಗ, ನಮಗೆ ಆ ಥರ ಒಂದು ಸಂದರ್ಭ ಬಂದಾಗ, ಯಾರು ಒಂದು ಸಹಾಯ ಮಾಡಿದಾಗ ನಾವು ಎಷ್ಟು ನೆನೆಸ್ಕೋತೀವಿ. ನಾವು ಇನ್ನೇನು ಕೊಡೋದೇನಿಲ್ಲ, ಅಟ್ಲೀಸ್ಟ್ ಒಂದು ಮಾತು, ಒಂದು ಇದು, ಅದು ತುಂಬಾ ಶಕ್ತಿ ಅದು ಧೈರ್ಯ ಕೊಡೋದು, ಪಾಸಿಟಿವಿಟಿ. ಎವ್ರಿ ಡೇ ನನಗೆ ಫೋನ್ ಮಾಡಿ ವಿಚಾರಿಸ್ತಿದ್ರಿ, ನನಗೆ ತುಂಬಾ ಚೆನ್ನಾಗಿ ಜ್ಞಾಪಕ ಇದೆ. ಎವ್ರಿ ಡೇ ವಿಚಾರಿಸ್ತಿದ್ರಿ. ಐ ನೆವರ್ ಫರ್ಗೆಟ್. ಯಾಕೆಂದ್ರೆ ಆ ಹ್ಯುಮ್ಯಾನಿಟಿನ ನಾವು ಮರಿಬಾರ್ದು. ಯಾಕೆಂದ್ರೆ ಇವತ್ತೆಲ್ಲ ಮುಗಿದೋಯ್ತು ಆಗೋಯ್ತು ಅಂತ ತಕ್ಷಣ ಅದನ್ನು ಮರಿಬಾರ್ದು. ರಾಧಾ ರಾಮಚಂದ್ರ ಅವರು ಎವ್ರಿ ಡೇ ಶಿವಸುಗರ್ ಹೆಂಗಿದ್ದಾಳಪ್ಪ, ಓಕೆನಾ, ಐ ವಿಲ್ ಪ್ರೇ ಫಾರ್ ಹರ್. ಇಷ್ಟು ನಿಮ್ದು ಕಾಮನ್ ಡೈಲಾಗ್ ಆಗಿರೋದು. ಸೋ ನೈಸ್ ಆಫ್ ಯು ಮಾ, ಸೋ ನೈಸ್ ಆಫ್ ಯು. ಥ್ಯಾಂಕ್ ಯು. ಏನು ಅದೇನು ದೊಡ್ಡದಲ್ಲ, ಮನುಷ್ಯನಾಗಿರೋದಕ್ಕೆ ಪ್ರಯತ್ನ ಪಡ್ಬೇಕಷ್ಟೇ. ಇಲ್ವಲ್ಲ ಇವತ್ತು ಅದಿಲ್ಲ, ಆದ್ರೂ ತುಂಬಾ ವಿರಳ ಈ ತರ ನಿಮ್ಮಂತ ಕೆಲವರು ಇದ್ದಾರೆ ಆ ತರ. ಸೊ ಅದಕ್ಕೆ ತುಂಬಾ ಆಭಾರಿ. ಭಗವಂತ ಕೊಟ್ಟಿರೋ ಒಂದು ಔದಾರ್ಯ ಅದು. ಯಾಕೆಂದ್ರೆ ನಮ್ಗೆ ಇನ್ನೇನು, ನಾವೇನು ಹೋಗಿ ಕೆಲಸ ಮಾಡ್ಕೊಡೋದಿಲ್ಲ, ಏನಿಲ್ಲ. ಅಟ್ಲೀಸ್ಟ್ ಒಂದು ಗಟ್ಟಿತನ, ಅವ್ರ ಮನಸ್ಸಿಗೆ ಒಂದು ಸ್ವಲ್ಪ ಸಮಾಧಾನ ಕೊಟ್ಟರೆ ಏನೋ ಒಂಥರ. ಕೆಲವು ಟೈಮ್ನಲ್ಲಿ ಜಾಸ್ತಿ ಪಾಸಿಟಿವ್ ಆಗಿ ಅಂದರೆ ನಾವು ಮಾತಾಡ್ತಾ ಇದ್ದಾಗ ಅವ್ರಿಗೊಂಥರ ಧೈರ್ಯ ಬರುತ್ತೆ. ಮಾತಿನಲ್ಲಿ ಒಂದು ಶಕ್ತಿ ಇದೆ. ಅಂದ್ರೆ ಆ ಮಾತು ಸರಿಯಾದ ಮಾತುಗಳಾಗಿರ್ಬೇಕಷ್ಟೇ. ಅದು ಮನುಷ್ಯನ ಅರ್ಥಹೀನವಾದ ಮಾತಾಗಬಾರ್ದು, ಅರ್ಥಭರಿತವಾದ ಮನುಷ್ಯನಿಗೆ ಶಕ್ತಿನೂ ಅದೇ. ಅದನ್ನ ಮನುಷ್ಯನ ಹಾಳು ಮಾಡೋದು ಆ ಮಾತೇನೆ ನಿಜ. ಸೊ ಅಂತದ್ರಲ್ಲಿ ಯು ಆರ್ ಸ್ಪ್ರೆಡಿಂಗ್ ಎ ಪಾಸಿಟಿವ್ ಥಿಂಗ್. ಸೊ ನೈಸ್ ಆಫ್ ಯು. ಅದಕ್ಕೆ ಹೇಳಿದ್ರೆ ಮಾತೇ ಮುತ್ತು, ಮಾತೇ ಮಿತ್ತು, ಮಾತೇ ಮಿತ್ತು, ಮಾತೇ ಮೃತ್ಯು ಎಲ್ಲದು. ಆ ಮಾತಿಗೆ ಇನ್ನೆಷ್ಟು ಗಾದೆಗಳು ಕಟ್ಟಿದ್ದಾರೆ ಹಳೆಬರು ಅಂತಂದ್ರೆ. ಏಕೆಂದ್ರೆ ಮಾತಿನಿಂದ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು, ಮಾತಿನಿಂದ ಏನ್ ಬೇಕಾದ್ರೂ ಅಳಿಸ್ಬಿಡ್ಬೋದು ಪೂರ್ತಿ ಎಲ್ಲ. ಕರೆಕ್ಟ್ ಮಾ. ಅದರಿಂದ ನನಗೆ ಅದನ್ನ ಅವಕಾಶಗಳು ಚಿತ್ರರಂಗದಲ್ಲಿ ಆಘಾತ ಆದ್ಮೇಲೆ ಯಾವ ಸಿನಿಮಾಗಳು ಮಾಡ್ಕೊಂಡು ಬಂದ್ರಿ? ಆಘಾತ ಆದ್ಮೇಲೆ ಜನ್ಮದ ಜೋಡಿ. ಜನ್ಮದ ಜೋಡಿನಲ್ಲಿ ನಮ್ಮ ಕರಿಬಸಣ್ಣವರ ತಾಯಿ ಎಲ್ಲರೂ ತುಂಬಾ ಜನ ಬೈಕೊಂಡ್ರು ಅಂತ ಕಾಣತ್ತಲ್ಲ ನಿಮ್ಗೆ ಆ ಪಿಕ್ಚರ್? ಇಲ್ಲ, ತೀರ್ಥಹಳ್ಳಿಗೆ ಹೋದಾಗ ಒಬ್ರು ಹೇಳಿದ್ದೇನು ಅಂತಂದ್ರೆ, ಕರೆಕ್ಟಾಗಿತ್ತು ನಿಮ್ಮ ಪಾತ್ರ. ಆ ಜನಾಂಗ ಏನಿದಾರಲ್ಲ ಸವಿತಾ ಸಮಾಜದವ್ರಿಗೆ ಅದೇ ಥರ ಇತ್ತು ನಿಮ್ಮಿಬ್ರದು ಅಂತಂದ್ರು. ಅದೇನು ಗೊತ್ತು. ಬಟ್ ಎಲ್ಲೋ ಒಂದ್ ಕಡೆ ಕೇಳ್ಪಟ್ಟೆ, ನೀವೆಲ್ಲ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇದ್ರಂತೆ. ಶಿವಣ್ಣ ಅವರು ಬಂದು ಬಸ್ಸಲ್ಲಿ ಮಲಗ್ಬಿಡೋರು ಅಂತಲ್ಲ ಅಲ್ಲಿ ನೆಲದ ಮೇಲೆನೆ. ನೋಡಿ ಅವೆಲ್ಲ ಎಷ್ಟು ಚೆನ್ನಾಗಿ ನೆನಪಿರುತ್ತೆ ಅಂತಂದ್ರೆ. ಎಷ್ಟು ವರ್ಷ ಆಗಿದೆ, 94-95. ಶಿವಣ್ಣನೂ ಅವಾಗ ಒಳ್ಳೆ ಇದ್ರೊಳಗಡೆ ಇದ್ದವರು. ನಮಗೆ ಬಸ್ ಮಾಡಿದ್ರು, ಒಬ್ಬರು ಸೀನಿಯರ್ ಆರ್ಟಿಸ್ಟ್ಗಳು, ಟೆಕ್ನಿಷಿಯನ್ಸು ಎಲ್ಲ ಒಂದು ಬಸ್ಸು, ಇನ್ನು ಕೆಲವರಿಗೆಲ್ಲ ಒಂದು ಬಸ್ ಮಾಡಿಬಿಟ್ಟಿದ್ರು. ಈ ಬಸ್ಸಲ್ಲಿ ಗೌರಿಶಂಕರ್ ಸರ್ ಅವರೆಲ್ಲ ಈ ಬಸ್ಸಲ್ಲೇ ಇರೋರು. ಅಮ್ಮ ಹೀರೋಯಿನ್ನು ಎಲ್ಲ ಫುಲ್ ಟ್ರೂಪ್ ಎಲ್ಲ. ಈ ಶಿವಣ್ಣ ಬಂದುಬಿಡೋರು. ಶಿವಣ್ಣ ಬಂದು ಎಲ್ಲರ ಜೊತೆ ಹಿಂಗೆ ಈ ಮಧ್ಯದ ಜಾಗ ಇರ್ತಲ್ಲ, ಎಲ್ಲರ ಹತ್ರ ಕೂತ್ಕೊಂಡು ಮಾತಾಡೋದು, ಇದು ಮಾಡೋದು ಎಲ್ಲ ಎಲ್ಲ ನಾವು ಟ್ರಾವೆಲ್ ಮಾಡೋದು. ಅವ್ರದ್ದು ಆರ್ವಿ ಇತ್ತು, ಆದರೂ ಅವ್ರು ಅದ್ರೊಳಗೆ ಬರ್ತಾ ಇರಲಿಲ್ಲ. ಅದ್ರ ಪಾಡ್ಗೆ ಅದಲ್ಲಿರೋದು, ಇವ್ರು ನಮ್ಮ ಜೊತೆಗೆ ಬರೋದು. ಬಂದ್ಬಿಟ್ಟು ಏನಾದ್ರು ನಿದ್ದೆ ಬಂದುಬಿಡ್ತು ಅಂತಂದರೆ 2 ಸೀಟ್ ಮಧ್ಯ ಜಾಗ ಇರುತ್ತಲ್ಲ, ಪ್ಯಾಸೇಜು, ಅವ್ರಿಗೊಂದು ಬೆಡ್ಶೀಟ್ ಹಾಕ್ಕೊಂಡು ನಿದ್ದೆ ಮಾಡಿಬಿಡೋದು. ಆ ಸಿಂಪ್ಲಿಸಿಟಿ ಅದು ನಿಜವಾಗ್ಲೂ ಅವ್ರ ಫ್ಯಾಮಿಲಿಗೆ ಬಂದಿರೋದು ಎಲ್ಲ. ಬಂದಿದ್ರ ಸೆಟ್ಗೆ ಏನಾದ್ರು? ಬರ್ತಾ ಇದ್ರು, ಎಲ್ಲರ ಜೊತೆ ಕೂತ್ಕೊಂಡು ನೆಲದ ಮೇಲೆ ಊಟ ಮಾಡಿರೋದಲ್ಲಿ. ಅಣ್ಣವರು ಎಲ್ಲ ಜೂನಿಯರ್ ಆರ್ಟಿಸ್ಟ್ ಎಲ್ಲ ಇರ್ತಾರಲ್ಲ, ಎಲ್ಲ ಹಳ್ಳ ಬದಿ ಒಳಗಡೆ ಉದ್ದಕ್ಕೆ ಎಲ್ಲ ಬಡಿಸಿದ್ರೆ ಅವರಲ್ಲೇ ಕೂತ್ಕೊಂಡು ಊಟ ಮಾಡೋದು. ಎಲ್ಲ ಸವಿ ನೆನಪುಗಳು ನನಗೆ. ನಾನು ತುಂಬ ಖುಷಿ ಪಡ್ತೀನಿ, ಯಾಕೆಂದರೆ ನಾನು ಎಲ್ಲೋ ಇದ್ದೋಳು, ನನಗೆ ಇದ್ರ ಬಗ್ಗೆ ಗಂಧ ಗಾಳಿ ಗೊತ್ತಿಲ್ಲದೆ ಇದ್ದೋಳು. ಇಲ್ಲಿಗೆ ಬಂದು ಇವರೆಲ್ಲರ ಮಧ್ಯ ನೋಡಿದಾಗ ಕಲ್ತಿದ್ದಾದರೂ ಎಷ್ಟೊಂದಿದೆ ಅನಿಸುತ್ತೆ. ನಾವಾಗದೆ ಸ್ವಲ್ಪ ಬದಲಾವಣೆ ಆಗೋಕ್ಕೆ ಅವಕಾಶ, ಬದಲಾವಣೆ ಆರೋಗ್ಯಕರ ಬದಲಾವಣೆ. ಇವನ್ನೆಲ್ಲ ನೋಡಿದಾಗ ಶಿವಣ್ಣ ಆಗಿರ್ಬೋದು, ಈಗ ರಾಘಣ್ಣನ ಜೊತೆ ಸ್ವಸ್ತಿಕಲ್ ಮಾಡಿದೆ. ಹೌದು, ಉಪ್ಪಿಸರ್ ಡೈರೆಕ್ಷನ್. ಕಾಶ್ಮೀರ್ಗೆಲ್ಲ ಹೋಗಿದ್ರಿ ಅಂತ ಕಾಣುತ್ತೆ. ಕಾಶ್ಮೀರ್ಗೆ ಅಯ್ಯೋ ರಾಮ, ನನ್ಗಿನ್ನೂ ಆ ಕಾಲ ಅಷ್ಟೊಂದೇನು ಸರಿ ಇಲ್ಲ. ಅದು ಐಸ್ ಮೇಲೆ ನಡಿಬೇಕು ಅವೆಲ್ಲ.
ರಾಮಮೂರ್ತಿ ನನ್ನ ಗಂಡನ ಪಾತ್ರ ಮಾಡು, ಈಗ ರಾಮಮೂರ್ತಿ ನನಗೆ ಈ ಕಡೆನೇ ಹಿಡ್ಕೊಂಡಿರಿ, ನಾನು ಸುಮ್ಮನೆ ನೋಡೋರಿಗೆ ಗೊತ್ತಾಗಬಾರ್ದು, ನಾನು ಹಿಡ್ಕೊಂಡು ಬರ್ತೀನಿ, ಓಡಬೇಕು ನಾವು ಅದರೊಳಗಡೆ, ತಪ್ಪಿಸ್ಕೊಂಡು ಓಡೋದು. ಆ ಥರ ಒಂಥರ ಪಾತ್ರಗಳು ಅವೆಲ್ಲ ಒಂಥರ ನೆನಪುಗಳು ಚೆನ್ನಾಗಿತ್ತು ನನಗೆ. ಉಪ್ಪಿ ಸರ್ನ ಒಬ್ಬ ನಿರ್ದೇಶಕರಾಗಿ ನೋಡೋದು ಶಂಕರ್ನಾಗ್ ಜೊತೆಗೂ ನೀವು ಕೆಲಸ ಮಾಡಿದ್ರಿ. ಉಪ್ಪಿ ಸರ್ನ ಕೆಲವು ಗುಣಗಳನ್ನೆಲ್ಲ ನಾವು ಶಂಕರ್ನಾಗ್ ಸರ್ ಥರನೇ ಅನ್ಕೊಂತೀವಿ. ಆ ಸ್ಪೀಡು, ಆ ಡೈಲಾಗ್ ಹೇಳ್ಕೊಡೋ ರೀತಿ, ಕ್ಯಾಶುಯಲ್ ಆಗಿರೋ ರೀತಿ, ಹಂಬಲ್ ಆಗಿರೋ ರೀತಿ ನೋಡಿದ್ರೆ ಉಪ್ಪಿ ಸರ್ನ ನಾವು ಶಂಕರ್ನಾಗ್ ಸರ್ನ ನಾವು ಅಫ್ಕೋರ್ಸ್ ನಮ್ಮ ಅದೃಷ್ಟ ಇರಲಿಲ್ಲ, ಶಂಕರ್ ಸರ್ನ ನಾವು ನೋಡೋದಕ್ಕಾಗಿಲ್ಲ, ಜಾಸ್ತಿ ನೋಡಿದ್ವಿ, ಎಲ್ಲೋ ತುಂಬ ದೂರದಲ್ಲಿ ನೋಡಿದ್ವಿ, ಬಟ್ ಕೆಲಸ ನೋಡೋದಕ್ಕಾಗಿಲ್ಲ ನಾವು. ಬಟ್ ನೀವು ಇಬ್ಬರದು ಕೆಲಸದ ವೈಖರಿ ನೋಡಿದ್ದೀರಾ. ಉಪ್ಪಿ ಸರ್ ಹೇಗಿರೋರಮ್ಮ ನಿರ್ದೇಶಕರಾಗಿ? ಕೆಲಸದ ವಿಷಯದಲ್ಲಿ ಇದು ಮಾಡ್ತಾ ಇರಲಿಲ್ಲ, ಕೋಪ ಎಲ್ಲ ಮಾಡ್ಕೊತಾ ಇರಲಿಲ್ಲ. ಹಿಂಗೆಲ್ಲ ಹಿಂಗೆ ಮಾಡೋರೆ ಯಾಕೋ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ, ಏನೇನೋ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ, ಬೇಗ ಮಾಡಿ ಮುಗಿಸಿ. ಅಂದರೆ ಈ ಟ್ರೆಂಡಲ್ಲಿ ಇದಾಗಿರೋರೆ ವಿನ ಯಾವತ್ತೂ ರೇಗಿದ್ದು ಅದು ಎಲ್ಲ. ಬಟ್ ಹೇಳ್ಕೊಡೋರಂದ್ರೆ ರಾಘಣ್ಣಗೇನೋ ಒಂದು ಹೊಡೆಯೋ ಸೀನ್ ಅಂದ್ರೆ ನೀವು ಪಾಪ ಬಹಳ ಟೆನ್ಷನ್ ಆಗ್ಬಿಟ್ಟಿದ್ರಂತೆ. ಆಮೇಲೆ ಪಾಪ ಅವರೇ ಹೇಳಿದ್ರಂತೆ, ಪರವಾಗಿಲ್ಲಮ್ಮ ಹೊಡಿರಿ ಅಂತ ಹೇಳಿದ್ರಂತೆ. ಅದು ಹೇಗೆ ಅಂತಂದರೆ ಶೂಟಿಂಗಲ್ಲಿ ಏನಾಗ್ತದೆ, ನಾವು ಅವ್ರನ್ನ ಗೊತ್ತಾಗ್ಬಿಡುತ್ತೆ ಅಷ್ಟೊತ್ತಿಗೆ, ಇವನು ಈ ಥರ ಇದು ಮಾಡ್ತಾ ಇದ್ದಂತ. ನಾವು ಟೆರರಿಸ್ಟ್ ಅಂತ ಅನ್ನೋದು ಅವನಿಗೆ ಗೊತ್ತಿರೋದಿಲ್ಲ. ಏನು ಮಾಡ್ತೀವಿ ಅಂತಂದರೆ ಅವನ್ನ ಸಾಯಿಸ್ಬಿಡ್ಬೇಕು ಅಂತಂದ್ಬಿಟ್ಟು ನನ್ನ ಕೈಗೆ ಈ ಕೂಜ, ಮಣ್ಣಿನ ಕೂಜ ಎಸಿಬೇಕು. ರಾಘಣ್ಣ ಅಷ್ಟು ದೂರದಲ್ಲಿದ್ದಾರೆ, ಇಲ್ಲಿಂದ ನಾನು ಎಸಿಬೇಕು. ನನಗೆ ನಿಜವಾಗ್ಲೂ ಬೆವ್ತೋಗ್ಬಿಟ್ಟಿದ್ದೆ ರಘುರಾಮ್. ಯಾಕೆಂದರೆ ಬೈ ಚಾನ್ಸ್ ಅಮ್ಮ ನಾನು ಹುಷಾರಾಗಿರ್ತೀನಿ, ನೀವೇನು ಯೋಚನೆ ಮಾಡಬೇಡಿ ಅಂತಾರೆ, ನನ್ನ ಕೈ ಗಡಗಡ ಅಂತ ನಡುಗ್ತಾ ಇದೆ. ಕಡೆಗೆ ಒಂದು ಟೇಕ್ ವೇಸ್ಟ್ ಆಯಿತು, ಆಮೇಲೆ 2ನೇ ಟೇಕ್ ಸದ್ಯ ಓಕೆ ಆಗೋಯ್ತು. ಹೋಗಿದ್ದು ಕರೆಕ್ಟಾಗಿ ಅಲ್ಲಿಗೆ ಬಿತ್ತು, ಅವರು ಇದು ಮಾಡೋದು. ಅದು ಉಪೇಂದ್ರ ಎಷ್ಟು ಬುದ್ಧಿವಂತರು ಅಂತಂದರೆ ಅದರಲ್ಲಿ ಬಳಸಿದ ಕೆಲವು ಕಂಟೆಂಟ್ ವಿಚಾರಗಳು ಇವತ್ತು ಇಡೀ ವಿಶ್ವ ಮಾತಾಡ್ತಿರೋ ದುರಂಧರ್ ಆ ವಿಚಾರಗಳನ್ನ ಆಗ್ಲೇ ಮಾಡಿದ್ರು, ಅವತ್ತೇ ಉಪೇಂದ್ರ ಮಾಡಿದ್ರು. ಅದು ಯಾಕೋ ಅದು ಜನಕ್ಕೆ ಸ್ವಲ್ಪ ಅದು ಡ್ಯುಯಲ್ ಕ್ಯಾರೆಕ್ಟರ್ನ ಒಪ್ಕೊಳ್ಳಿಲ್ಲ. ಬಟ್ ಉಪ್ಪಿ ಸರ್ ಯೋಚನೆ ಇದೆಯಲ್ಲಮ್ಮ, ಅದು ಹ್ಯಾಟ್ಸ್ ಆಫ್. ಅದೇ ಇವತ್ತು ಭಾರತ ದೇಶದ ಪ್ರಪಂಚದಲ್ಲಿ ಮಾತಾಡೋ ಒಂದು ಕಲ್ಪನೆನ ಪರಿಕಲ್ಪನೆ 30 ವರ್ಷದ ಹಿಂದೆ ಮಾಡಿದ್ರು ಉಪ್ಪಿ ಸರ್. ಯು ಆರ್ ರಿಯಲಿ ಗ್ರೇಟ್. ಆ ವಿಚಾರ ನಿಜವಾಗ್ಲೂ ಅದು ಮಾಡಿದ ರೀತಿನೂ ಎಷ್ಟು ಚೆನ್ನಾಗಿತ್ತು. ನಿಮ್ಗೆ ಒಂದು ಕೊರಗಿದೆ ಅಂತ ಕೇಳ್ಪಟ್ಟೆ ನಾನು, ಅಣ್ಣವ್ರ ಜೊತೆ ಅಭಿನಯಿಸಿಲ್ಲ ಅನ್ನೋ ಕೊರಗು. ಇದ್ರೊಳಗೆ ಮಾಡ್ಬೇಕಾಗಿತ್ತು, ಯಾವುದು ಮಾಧವಿ ಮತ್ತೆ ಅವ್ರು ಮಾಡಿದ್ದು ಆಕಸ್ಮಿಕ ನಾಗಾಭರಣ ಅವ್ರದ್ದು. ಅದು ನನ್ನ ಮಗನ ಮದುವೆ ಟೈಮಲ್ಲಿ ನನಗೆ ಆ ಡೇಟ್ ಕೊಟ್ಟರು, ಚಿಕ್ಕ ಮಗನ ಮದುವೆ ಟೈಮಲ್ಲಿ. ಜನ್ಮದ ಜೋಡಿ ನೀವು ಮಾಡಬೇಕಾದ್ರೆ ಶಿಲ್ಪಾ ಅವರು, ಯಾಕೆಂದ್ರೆ ಶಿವಣ್ಣ ಅವರ ಒಬ್ಬ ಸೂಪರ್ ಸ್ಟಾರ್ ಆಗಿ ಅವರು ಹೆಸರು ಮಾಡೋದು ಅಥವಾ ಅವ್ರು ಚೆನ್ನಾಗಿ ಅಭಿನಯಿಸೋದು ಸಹಜ. ಆದರೆ ಈಕೆ ನಮ್ಮ ಕನ್ನಡದ ಹೆಣ್ಮಗಳಲ್ಲ, ಒಂದು ಮಲಯಾಳಿ ಹುಡುಗಿ. ಏನು ಅದ್ಭುತವಾಗಿ ಮಾಡಿದ್ರು ಪಿಕ್ಚರಲ್ಲಿ. ಮತ್ತೆ ಆ ಹುಡುಗಿನೂ ಹಾಗೇನೆ ಎಲ್ಲರ ಜೊತೆಗೂ ಹಾಗೆ ಹೊಂದ್ಕೊಳ್ಳೋರು. ಭಾಷೆ ಒಂದು ಇರ್ಲಿಲ್ಲದೆ ಹೋದ್ರು ತುಂಬ ನಾವೆಲ್ಲ ಒಟ್ಟಿಗೆ ಇರ್ತಾ ಇದ್ವಲ್ಲ. ಒಳ್ಳೆ ಹುಡುಗಿ. ಈಗ ಎಲ್ಲೋ ಮಲಯಾಳಂನಲ್ಲೇ ಮಾಡ್ತಾ ಇದ್ದಾರೆ ಅಂತ, ತಾಯಿ ಪಾತ್ರಕ್ಕೆ ಮಾಡ್ತಾರೆ. ಮಧ್ಯ ಆಮೇಲೆ ಮಾಡಿದ್ರಲ್ಲ ಇನ್ನೊಂದು ನಾಗಾಭರಣ ಸರ್ ಜೊತೆ ತುಂಬಾ ಪಿಕ್ಚರ್ ಮಾಡಿದ್ರು. ಅದರಲ್ಲೂ ನೀವು ಒಂದು ವಾಯ್ಸ್ ಕೊಟ್ಟಿದ್ರಿ, ಗೀತಾ ಅವರು. ಹೌದು, ಮಾಧುರಿ ಅವರು, ಜಯಂತಿ ಅಮ್ಮ, ತಾರಮ್ಮ, ಶಿಲ್ಪಾ ಅವರು ಎಲ್ಲರೂ ಮಾಡಿದ್ದಾರೆ. ಜ್ಞಾಪಕ ಬರ್ತಿಲ್ಲ. ಗೀತಾ ಅವ್ರು ನೀವು ಡಬ್ ಮಾಡಿದ್ರಿ ಅಂತ ಕೇಳ್ಪಟ್ಟೆ. ಅದು ಅವತ್ತು ಸಡನ್ ಆಗಿ ಕರೆದ್ರು. ನಂಗೆ ಸ್ವಲ್ಪ ಭಯ, ಗೀತಾ ಅವ್ರಿಗೆ ಇದು ಮಾಡು. ಬಟ್ ಇವತ್ತಿಗೂ ನಾನು ನೆನೆಸ್ಕೊತೀನಿ ಅದು ಎಷ್ಟು ಮ್ಯಾಚ್ ಆಗಿದೆ ಅಂತಂದರೆ, ಅದ್ರೊಳಗೆ ಅವ್ರು ಹೇಳಿದ್ದಾರೆ ಆ ಚಾಕ್ಲೇಟ್, ಆ ಮಗುನ ಪುಟ್ಟ ಚಾಕ್ಲೇಟ್ ಕೊಡ್ತೀನಿ ಅಂತಂದ್ರೆ ಅಂತ, ಈ ಥರ ಎಲ್ಲ ಅವ್ರದ್ದು ಭಾಷೆನೆಲ್ಲ, ಅವರ ಜಡ್ಜ್ ಅಲ್ವಾ, ಆ ಥರ ಮಾಡಿದ್ದಾರೆ. ಆಗ ನಾನೇನೋ ಇವತ್ತಿಗೂ ನಾನು ಮಾಡಿದ್ದೀನಿ ಅಂತಂದ್ರೆ ನಾನು ಖುಷಿ ಪಡ್ತೀನಿ. ಯಾಕೆಂತಂದರೆ ಸಾಕ್ಷಾತ್ ಗೀತಾ ಅವರೇ ಮಾತಾಡ್ತೀನಿ. ವಿಮೋಚನೆ ಅದು ನನಗೆ ಅದೊಂದು ತುಂಬ ಇಷ್ಟ ಆಯಿತು. ನನಗೆ ಡಬ್ಬಿಂಗ್ ಕೊಟ್ಟಿದ್ದೆ ತುಂಬ, ಅದು ಪಾತ್ರ ಚಿಕ್ಕದಿದ್ರೂ ಸಹಿತವಾಗಿ ಭಾಳ. ಅಲ್ಲ, ಒಬ್ಬ ಕಲಾವಿದೆಯಾಗಿ ನಿಮಗೆ ನೋಡಿ, ಒಂದು ರಂಗಭೂಮಿ, ಒಂದು ಆಕಾಶವಾಣಿ, ಒಂದು ಚಲನಚಿತ್ರ, ಒಂದು ದೂರದರ್ಶನ, ನಿಮಗೆ ನಾನಾ ಅವಕಾಶಗಳು ಬಂತು. ಬಟ್ ನೀವು ಎಲ್ಲವನ್ನೂ ಸರಿಯಾಗಿ ಸದ್ಬಳಕೆ ಮಾಡ್ಕೊಂಡ್ರಿ ಎಲ್ಲನೂ. ಅದೇ ಗೊತ್ತಿಲ್ಲ, ಅದು ಹೇಗೋ ನಾನು ಹೇಗೆ ಇದು ಮಾಡಿದೆ ಅದನ್ನು ಒಪ್ಕೊಂಡಿದ್ದಾರೇನೋ ಅಥವಾ ನನಗೆ ಅಷ್ಟೊಂದು ಗೊತ್ತಾಗಲ್ಲ. ನನಗನ್ಸಿದ್ದು ಒಟ್ಟಲ್ಲಿ ಖುಷಿ ಅಂತೂ ಆಯಿತು. ಏಕೆಂತಂದರೆ ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಹೇಳ್ತಾರೆ. ಹಾಗೆ ಹೆಂಗೆ ಬಂತು. ನಾನು ಒಂದು ಸಲ ಇದು ಮಾಡಿದೆ, ನಾನು ನಾಟಕ ಮಾಡಬೇಕಾದಾಗ ಇದ್ರದ್ದು ಶೈವ ಸಂಪ್ರದಾಯದ್ದು ಅಕ್ಕ ಮಹಾದೇವಿ ಪಾತ್ರಕ್ಕೆ ಅವರು ಏನು ಮಾಡಿದ್ರು, ಅವರ ಗಂಡ ಒಪ್ಪಲಿಲ್ಲ ಅವ್ರನ್ನ ಆ ಪಾತ್ರ ಮಾಡೋದಕ್ಕೆ. ಮಾಡಬೇಕು ಇಲ್ಲಿ ಕನ್ನಡ ಆ್ಯಂಡ್ ಕಲ್ಚರ್ ಅಲ್ಲ, ಇದು ಆಯ್ತಪ್ಪ ಚಾಮರಾಜಪೇಟೆಯಲ್ಲಿ ಇದೆಯಲ್ಲ ನಮ್ಮ ಗಾಯನ ಸಮಾಜ ಅಲ್ಲ, ಇನ್ನೊಂದು ಕನ್ನಡ
ಸಾಹಿತ್ಯ ಪರಿಷತ್ತಲ್ಲಿ ಮಾಡಬೇಕಾಗಿದೆ. ಆಗ ಕಡೆಗೆ ನಾನಂದೆ ಅಲ್ಲ ಆಕೆ ಷೋಡಶಿ, ಆ ಷೋಡಶಿ ಪಾತ್ರನ ನಾನು ಮಾಡಿದ್ರೆ ಹಿಂಗಿರುತ್ತೆ ಅಂತ ಅಂದ್ಬಿಟ್ಟು, ಇಲ್ಲ ಬೇರೆ ದಾರಿ ಇಲ್ಲ ಪರವಾಗಿಲ್ಲಮ್ಮ ಅದೆಲ್ಲ ಇಲ್ಲ ಪಾತ್ರ ಮಾಡೋದಕ್ಕೆ ಏನಂತ ಹೇಳ್ತಾರೋ ಆ ಪಾತ್ರ ನಾನು ಮಾಡಿದೆ ಅಲ್ಲಿ. ಅದನ್ನು ಇದು ಮಾಡಿದ್ದಾರೆ, ಆ ಫೋಟೋನು ಸಹಿತ ಇದೆ. ಅದಾದಮೇಲೆ ಏನಾಯಿತು, ಇದರೊಳಗಡೆ ಚಿತ್ರದುರ್ಗದಲ್ಲಿ ಇದು ನಡೆಯುತ್ತಲ್ಲ ತರಳಬಾಳು ಉತ್ಸವ, ಅಲ್ಲಿ ಆವಾಗ ಹೀಗೆ ಆಗೋಯ್ತು. ಕಡೆಗೆ ಅಲ್ಲಿ ಮಾಡಿದೆ. ಆ ಥರ ಮಾಡಿದಾಗ ನನಗೆ ಒಂದೊಂದ್ಸಲ ಅನಿಸುತ್ತೆ ಎಷ್ಟು ಖುಷಿ ಆಗುತ್ತೆ. ಆಮೇಲೆ ಇದು ಅಷ್ಟೇ, ನಾಟಕಗಳಲ್ಲಿ ಇದು ರೆಕಾರ್ಡೆಡ್ ಪ್ಲೇ ಬರುತ್ತಲ್ಲ, ನಮ್ಮ ಸೂರ್ಯ ಕಲಾವಿದರು, ಪ್ರಭಾತ್ ಕಲಾವಿದರು ಎಷ್ಟು ಮಾಡಿದ್ದೀನಿ, ಸೂರ್ಯ ಕಲಾವಿದರು ಮಾಡಿದ್ದೀನಿ. ಆಮೇಲೆ ಇನ್ನೊಂದು ಅವ್ರದ್ದು ಅಷ್ಟೇ ಸುಮಾರು ಒಂದೇ ನಾಟಕನ 70-80 ಶೋ ಕೊಟ್ಟಿರೋದು, ಶರಣ ವೈಭವ ಅಂತ ಹೇಳಿ ರುದ್ರಪ್ಪ ಅಂತ ಹೇಳಿಬಿಟ್ಟು ಅವ್ರು ಮಾಡಿಸಿದ್ರು. ಅದರೊಳಗಡೆ 3 ಪಾತ್ರಗಳು, ಆ ವಾಯ್ಸು ನಾನೇ ಕೊಟ್ಟಿದ್ದೀನಿ, ಮಾಯಾಗಿ ವಾಯ್ಸ್ ಕೊಟ್ಟಿದ್ದೀನಿ. ಧ್ವನಿನೂ ಅಷ್ಟೇ, ಅದು ಎಷ್ಟು ಕ್ಯಾಸೆಟ್ಸ್ಗೆಲ್ಲ ಕೊಟ್ಟೆ. ಆಮೇಲೆ ಇದು ಮಾಡಿದ್ರು, ನಮ್ಮ DVG ಅವರ ಅಂತಃಪುರ ಗೀತೆಗಳು ಮಾಡಿದಾಗ ಅದನ್ನು ಪಾರ್ವತಿ ಸುತ ಅವರು ಮ್ಯೂಸಿಕ್ ಮಾಡಿದ್ರು. ಅದಕ್ಕೆ ಒಂದೊಂದು ಕತೆಗೂ ಒಂದೊಂದು ಇದು ಕೊಡಬೇಕಾಯ್ತು, ಸಿನಾಪ್ಸಿಸ್ ಕೊಡಬೇಕು. ಒಂದು ಕನ್ನಡದ ಹಳೆಗನ್ನಡ, ಹೊಸದು ಇತ್ತೀಚಿನ ಭಾಷೆ, ಆಡು ಭಾಷೆ. HK ರಂಗನಾಥ್ ಅವ್ರ ವಾಯ್ಸು ಮೇಲ್ ವಾಯ್ಸು, ನಂದು ಫೀಮೇಲ್ ವಾಯ್ಸು. ಅದು ನಿಜವಾಗ್ಲೂ ನನಗೆ ಇವತ್ತಿಗೂ ಹೆಮ್ಮೆ ಬರುತ್ತೆ. ಯಾಕೆಂತಂದರೆ ಅವರಂಥ ದಿಗ್ಗಜರ ಜೊತೆ ನಾನು ಮಾಡುವಂಥ ಅವಕಾಶ ಸಿಕ್ಕಿದ್ದು ಅಂತಂದರೆ ನಿಜವಾಗ್ಲೂ ಎಷ್ಟು ಪುಣ್ಯನೋ ನನಗೆ ಗೊತ್ತಿಲ್ಲ. ಮತ್ತು ಇದರೊಳಗಡೆನೋ ಒಳ್ಳೆ ರಿಪೋರ್ಟ್ಸ್ ಕೊಟ್ಟರು, ಅವರ ಧ್ವನಿಗೆ ತಕ್ಕಂಥ ಇದು ಬಂದಿದೆ ಅಂತ ಹೇಳಿಬಿಟ್ಟು ಅಂತ. ಅದು ಇಂಡಿಯಾ ಬುಕ್ ಅದರೊಳಗಡೆ ರಿಲೀಸ್ ಮಾಡಿದರು. ಅದೇನಾಯಿತು, ಇವಾಗ ಬರ್ತಾ ಇದೆ, ಅಂತಃಪುರ ಗೀತೆ ಇದೆ, ಆದರೆ ನಾವು ಹೇಳಿದ ನೆರೇಷನ್ಸ್ ಇಲ್ಲ, ಆ ಥರ ಆಗೋಯ್ತು. ತುಂಬ ಚೆನ್ನಾಗಿ ಬಂದಿತ್ತು ಅದು. ಅದು ಧ್ವನಿನೂ ಅಷ್ಟೇ ಬಂದಿತ್ತು. ಅವರ ಡಾಕ್ಟರ್ HK ರಂಗನಾಥ್ ಅವರ ಧ್ವನಿ ಅಲ್ಲಿರುತ್ತೆ, ಒಳ್ಳೆ ಅದು ಅವ್ರ ಜೊತೆ ನಾನು ಮಾಡಿದೆ. ಅದ್ರ ಜೊತೆಗೆ ನನಗೆ ಇನ್ನೊಂದು ಅವಕಾಶ ಆಯಿತು, ಈ ಕನ್ನಡ ಸಂಸ್ಕೃತಿ ಸುದಿನ ಅಂತ ಹೇಳಿ ಮಾಡ್ತಾರೆ, ರಿಪಬ್ಲಿಕ್ ಡೇ ದಿವಸ. ಆವಾಗ ಇದರೊಳಗಡೆ ಇದು ಯಾವುದಪ್ಪ, ನಮ್ಮ ಕಂಠೀರವ ಸ್ಟೇಡಿಯಂನಲ್ಲಿ ಎಲ್ಲ ಇದು ಫೋಕ್ ಆರ್ಟ್ಸು, ಜಾನಪದ ಕಲೆಗಳ ಬಗ್ಗೆ ಒಂದೊಂದು ಸ್ಟೇಟಲ್ಲಿ ಇರೋದನ್ನು ಕಾರ್ಯಕ್ರಮಗಳನ್ನ ಮಾಡ್ತಾಯಿದ್ರು. ಅದು ಇವರು ನಮ್ಮ ರಾಜ್ಯಪಾಲರು ಬಂದು ಕಾರ್ಯಕ್ರಮನ ಇನಾಗ್ರೇಟ್ ಮಾಡ್ತಾರೆ. ಗುರು ಚನ್ನಬಸಪ್ಪನವರು ನಿಮ್ಗೆ ಕೇಳಿರ್ಬೋದು, ಇದರೊಳಗಡೆ ಇದ್ದಾರೆ ಕಡೂರ್ ಹತ್ರ, ಅಲ್ಲಿ ಅವ್ರ ಮೇಲ್ ವಾಯ್ಸು. ಅದನ್ನು ಎಂಥ ದಿಗ್ಗಜ ಕನ್ನಡ ಭಾಷೆ ಒಳಗಡೆ ಆ ಸ್ಪಷ್ಟತೆ ಅವ್ರಿಗಿದ್ದ. ನಾನು ಕನ್ನಡ ಅವ್ರದ್ದೊಂದು ಹೇಳಿದ್ರೆ ನಾನೊಂದು ಉದ್ದಕ್ಕೆ ಸಂಭಾಷಣೆ ಅಂದರೆ ಇದು ಕಾರ್ಯಕ್ರಮಕ್ಕೆ ಒಂದು ಇದು ಕೊಡೋದು, ಸಿನಾಪ್ಸಿಸ್. ವಂಡರ್ಫುಲ್. ಆಗ ನನಗೆ ಇವೆಲ್ಲ ನೆನೆಸ್ಕೊಂಡಾಗ ನಾನು ಅಂದರೆ ಅದಷ್ಟೆಲ್ಲ ನನಗೆ ಇದೆಲ್ಲ ಇಲ್ಲ, ಹಮ್ಮು ಅದು ಏನಿಲ್ಲ. ನನಗೊಂದು ಅವಕಾಶ ಸಿಗ್ತಲ್ಲ, ನನಗೆ ಏನೂ ಗೊತ್ತಿಲ್ಲದೆ ಇದ್ದೋಳು, ಒಂದು ಸಣ್ಣ ಮಗು ಥರ ಬಂದೆ ನಾನು. ಇಷ್ಟರ ಮಟ್ಟಿಗೆ ಎಂಬೆಗಾಲಿಡೋ ಅಷ್ಟು ಆದ್ನಲ್ಲ ಅಂತ ಖುಷಿ ಇದೆ. ಅದು ಆಮೇಲೆ ಒಂದು ಇದೆಲ್ಲ ಮಾಡೋದು, ಅವಾಗೆಲ್ಲ ಇದು ಬಂತಲ್ಲಪ್ಪ ಎಮರ್ಜೆನ್ಸಿ, ಅದನ್ನು ಡಾಕ್ಟರ್ ವಸಂತ ಗೌರಿಯವರು ಎಮರ್ಜೆನ್ಸಿ ಅಂತ ಮಾಡೋದು. ಓಕೆ. ಅವ್ರ ಬುದ್ಧಿ ನೋಡಿ, ಇವರು ಶ್ರೀನಿವಾಸ ಮೂರ್ತಿ, ನಾನು ಲವರ್ಸು ಪಾರ್ಕಲ್ಲಿ ಅಲ್ಲಿಗೆ ಹೋಗಿ ದೋಸೆ ತಿನ್ನೋಣ, 40 ಪೈಸೆಗೊಂದು ದೋಸೆನಂತೆ, ಒಂದು ಊಟಕ್ಕೆ ಅದೆಷ್ಟೋ 5 ರೂಪಾಯಿ ಏನೋ ಊಟನೇ ಬರುತ್ತಂತೆ, ಹೋಗೋಣ ಅಂತ ಹೇಳಿ ಮಾಡೋದ್ರ ಬಗ್ಗೆ ಒಂದು ಅವರು ಮಾಡಿದ್ದು. ಈ ಕಡೆ ವರ್ಷಗಳು ಕಳೀತಾ ಇರೋಂಗೆ, ದಿವಸಗಳು ಕಳೀತಾ ಇರೋಂಗೆ ರಾಧಾ ರಾಮಚಂದ್ರ ಅವರು ದಿನದಿಂದ ದಿನಕ್ಕೆ ಪಾತ್ರಗಳ ಮೂಲಕ ಜನಗಳಿಗೆ ಹತ್ತಿರ ಆದರು, ಎಲ್ಲರ ಕನ್ನಡಿಗರ ಮನೆ ಮನಸ್ಸುಗಳಿಗೆ ಹತ್ತಿರ ಆದ್ರಿ. ನಿಮ್ಮ ಪಾತ್ರವನ್ನೆಲ್ಲ ನಿಮ್ಮ ಮನೆಯವರೆಲ್ಲ ನೋಡಿ ಎಷ್ಟು ಖುಷಿ ಪಡೋರು, ಯಜಮಾನ್ ಇರ್ಬೋದು, ನಿಮ್ಮ ಸಿಸ್ಟರ್ಸ್ ಇರ್ಬೋದು. ಇದೇ ಡ್ರೀಮ್, ಒಂಥರ ಕನಸು, ಮನೆ ಕಟ್ಟೋದು. ಯಾಕೆಂದ್ರೆ ಅವತ್ತಿನ ದಿವಸದಲ್ಲಿ ಮನೆ ಕಟ್ಟೋದು ಅಂದ್ರೆ ಅದೊಂದು ದೊಡ್ಡ ಸಾಧನೆ. ಇವತ್ತಿಗೂ ಸಾಧನೆನೇ. ಆದ್ರೆ ಈಗ ತುಂಬಾ ಲೋನ್ಸ್, ಏನೇನೋ ಇದೆ, ಆಪ್ಷನ್ಸ್ ಇದೆ. ನಮ್ಮ 5,000 ಸಾಲ ಕೊಡ್ತಾ ಇರ್ಲಿಲ್ಲ ನಮ್ಗೆ. 5,000 ಕೇಳಿದ್ರೆ 2,500 ಸಾಲ ಕೊಡೋರು.